ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಗುಲಾಬ್ ಜಾಮೂನಿನ ಬಗ್ಗೆ. ಇದೊಂದು ಪರ್ಷಿಯನ್ ಮೂಲದ ಸಿಹಿ ತಿಂಡಿ 16ನೇ ಶತಮಾನದಲ್ಲಿ ಮೊಘಲರೊಟ್ಟಿಗೆ ಭಾರತ ದೇಶಕ್ಕೆ ಕಾಲಿಟ್ಟಿತು ಅಂತ ಹೇಳ್ತಾರೆ. ಈಗ ನಮಗೆ ಇದನ್ನು ಮಾಡೋದು ಬಹಳ ಸುಲಭ, ಯಾಕೆಂದ್ರೆ ಇನ್ಸ್ಟಂಟ್ ರೆಡಿ ಮಿಕ್ಸ್ ಅಂಗಡಿಯಲ್ಲಿ ಸಿಗ್ತದೆ. ಆದ್ರೆ ಅಥೆಂಟಿಕ್ ಗುಲಾಬ್ ಜಾಮೂನ್ ಮಾಡೋದು ಖೋವಾದಿಂದ. ಹಾಲು ಕುದಿದು ಬತ್ತಿ ಸಿಗುವ ಘನ ಪದಾರ್ಥಕ್ಕೆ ಖೋವಾ ಅಂತ ಹೇಳ್ತಾರೆ. ಮೊನ್ನೆ ನನ್ನ ಸಣ್ಣತ್ತೆಯವರು ನಂಗೆ ಖೋವಾ ಮತ್ತು ತುಪ್ಪವನ್ನು ಕೊಟ್ಟು ಅದರಿಂದ ಗುಲಾಬ್ ಜಾಮೂನ್ ಮಾಡುವ ವಿಧಾನವನ್ನು ಕೂಡ ಹೇಳಿಕೊಟ್ರು. ಅವರು ಹೇಳಿದ ವಿಧಾನದಲ್ಲೇ ನಾನು ಮಾಡಿದ್ದು. ಅದು ಫ್ರಿಡ್ಜ್ನಲ್ಲಿದ್ದ ಖೋವಾ ಆದ ಕಾರಣ ನಾನು ಅದನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ರೂಮ್ ಟೆಂಪರೇಚರಿಗೆ ತಂದೆ. ಸುಮಾರು 1/4 ಕಪ್ನಷ್ಟು ಖೋವಾ ಇತ್ತು ಅದರಲ್ಲಿ. ಅತ್ತೆ ಅದಕ್ಕೆ ಮೈದಾ ಹುಡಿ ಹಾಕಿ ಕಲಿಸ್ಲಿಕ್ಕೆ ಹೇಳಿದ್ದು, ನಾನು ಅದಕ್ಕೆ ಗೋಧಿ ಹುಡಿ ಹಾಕಿದ್ದು. ನಾವು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸಿಂದ ಹಿಟ್ಟು ಕಲಿಸುವಾಗ ಯಾವ ಹದಕ್ಕೆ ಕಲಿಸ್ತೇವೋ ಅದೇ ಹದಕ್ಕೆ ನಾವು ಇದನ್ನು ಕಲಿಸಬೇಕು. ಬೇಕಾದರೆ 1 ಚಿಟಿಕೆ ಸೋಡಾ ಕೂಡ ಹಾಕ್ಬೋದು, ನಾನು ಹಾಕಲಿಲ್ಲ. ಇಲ್ಲಿ ನೋಡಿ, ಹಿಟ್ಟು ಈ ಹದ ಇದ್ದರೆ ಸಾಕು. ಹಿಟ್ಟು ಸಾಫ್ಟ್ ಇರುವ ಕಾರಣ ಒಮ್ಮೆ ಕೈ ತೊಳೆದು ಬಂದು ಮತ್ತೆ ಕೈಗೆ ತುಪ್ಪ ಪಸೆ ಮಾಡಿಕೊಂಡು ಉಂಡೆ ಮಾಡಬೇಕಾಗ್ತದೆ. ಉಂಡೆ ಮಾಡುವಷ್ಟರಲ್ಲಿ ನಾವು ಸಕ್ಕರೆ ಪಾಕಕ್ಕೆ ಇಡುವ. ಒಂದು ಪಾತ್ರೆಯಲ್ಲಿ ನಾನು 2 ಗ್ಲಾಸ್ ಸಕ್ಕರೆ ತಗೊಂಡಿದ್ದೇನೆ. 2 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ನೀರು. ಇದೇನು ನೂಲೆಳೆ ಪಾಕ ಏನೂ ಆಗೋದು ಬೇಡ. ಸಕ್ಕರೆ ಕರಗಿ ಒಂದು 5 ನಿಮಿಷ ಕುದಿದ್ರೆ ಸಾಕು. ಅಥೆಂಟಿಕ್ ಗುಲಾಬ್ ಜಾಮೂನ್ ಮಾಡುವಾಗ ಸಕ್ಕರೆ ಪಾಕಕ್ಕೆ ರೋಸ್ ಎಸೆನ್ಸ್ ಅಥವಾ ರೋಸ್ ವಾಟರ್ ಹಾಕಬೇಕಾಗ್ತದೆ. ಆದರೆ ಇಲ್ಲಿ ನನ್ನ ಹತ್ರ ಇರಲಿಲ್ಲ, ನಾನು ಪರಿಮಳಕ್ಕೆ ಕೇಸರಿ ಹಾಕಿದ್ದೇನೆ. ಬೇಕಾದರೆ ಏಲಕ್ಕಿ ಕೂಡ ಹಾಕ್ಬೋದು. ಇದನ್ನು ನಾನು 2 ಪಾತ್ರೆಯಲ್ಲಿ ಹಾಕಿಡ್ತೇನೆ, ಯಾಕೆಂದರೆ ಹುರಿದ ಗುಲಾಬ್ ಜಾಮೂನನ್ನು ಬೇರೆ ಬೇರೆಯಾಗಿ ಹಾಕಲಿಕ್ಕೆ ಬೇಕಾಗಿ, ಅಂದರೆ ಒಟ್ಟಿಗೆ ಮೇಲಿಂದ ಮೇಲೆ ಹಾಕಿದರೆ ಅಂಟುದು ಬೇಡ ಅಂತ. ಯಾಕೆಂದರೆ ನಾವು ಹುರಿದು ಹಾಕುವಾಗ ಯಾವ ಸೈಜ್ ಇರ್ತದೆ ಗುಲಾಬ್ ಜಾಮೂನ್, ಅದಕ್ಕಿಂತ ಸ್ವಲ್ಪ ದೊಡ್ಡ ಆಗ್ತದೆ ಸಕ್ಕರೆ ಪಾಕ ಹೀರಿದಾಗ. ಸಕ್ಕರೆ ನೀರು ಕುದೀತಾ ಇರುವಾಗ ನಾನಿಲ್ಲಿ ಹಿಟ್ಟಿನಲ್ಲಿ ಉಂಡೆ ಮಾಡಿ ಇಟ್ಟುಕೊಂಡಿದ್ದೇನೆ. ಉಂಡೆಯ ಮೇಲ್ಮೈ ನುಣುಪಾಗಿರಬೇಕು, ಅಂದರೆ ಬಿರುಕು ಬಿಟ್ಟಿರಬಾರ್ದು. ಇನ್ನು ಮಾಮೂಲಾಗಿ ಜಾಮೂನು ಮಾಡಲಿಕ್ಕೆ ನಾವು ಹೇಗೆ ತುಪ್ಪದಲ್ಲಿ ಹುರಿತೇವೋ ಹಾಗೆ ನಾನಿಲ್ಲಿ 1 ಗ್ಲಾಸ್ ತುಪ್ಪ ತೆಕ್ಕೊಂಡಿದ್ದೇನೆ. ಉರಿ ಸಣ್ಣಕ್ಕೆ ಇಡಬೇಕು, ಯಾಕೆಂದರೆ ದೊಡ್ಡ ಉರಿಯಲ್ಲಿ ಇದ್ದರೆ ಹೊರಗೆ ಮಾತ್ರ ಕೆಂಪಾಗ್ತದೆ, ಒಳಗೆ ಬೇಯುವುದಿಲ್ಲ. ನೋಡಿ, ಇದು ಸರಿಯಾಗಿ ಕೆಂಪಾಗಿದೆ. ಇನ್ನು ಇದನ್ನು ತೆಗೆದು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಕೊನೆ ಪಕ್ಷ 1 ಗಂಟೆ ಆದರೂ ಬಿಡಬೇಕು, ಯಾಕೆಂದರೆ ಸರಿಯಾಗಿ ಒಳಗೆ ತನಕ ಸಕ್ಕರೆ ಪಾಕ ಹೀರಿಕೊಳ್ಳಲಿಕ್ಕೆ ಬೇಕಾಗಿ. ರೆಡಿ ಮಿಕ್ಸ್ನಲ್ಲಿ ಮಾಡುವ ಗುಲಾಬ್ ಜಾಮೂನಿಗಿಂತ ಇದರ ರುಚಿ ತುಂಬ ವ್ಯತ್ಯಾಸ ಇರ್ತದೆ. ಇದರಲ್ಲಿ ಹಾಲಿನ ಪರಿಮಳ ತುಂಬ ಜಾಸ್ತಿ ಇರ್ತದೆ. ಒಮ್ಮೆ ಈ ರೀತಿ ಗುಲಾಬ್ ಜಾಮೂನ್ ಮಾಡಿ ತಿಂದರೆ ಮತ್ತೆ ನಿಮಗೆ ರೆಡಿ ಮಿಕ್ಸಿನ ಗುಲಾಬ್ ಜಾಮೂನ್ ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ. ನೋಡಿ, ಜಾಮೂನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತಾವೇ ಮಾಡಿದ ಖೋವಾ ಮತ್ತು ತುಪ್ಪವನ್ನು ಕೊಟ್ಟು ಮಾಡುವ ವಿಧಾನವನ್ನು ತಿಳಿಸಿದ್ದಕ್ಕೆ ರತ್ನಾವತಿ ರಾಮ್ ಭಟ್ ಅವರಿಗೆ ವಂದಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ವಂದನೆಗಳು.